ರಾಜಮೌಳಿ ನಿರ್ದೇಶಿಸಿ ಜೂನಿಯರ್ ಎನ್ಟಿಆರ್ ರಾಮ್ ಚರಣ್ ನಟಿಸಿದ್ದ ತ್ರಿಬಲ್ ಆರ್ ಸಿನಿಮಾ ಹಲವು ದಾಖಲೆಗಳನ್ನು ಮಾಡಿದೆ. ಮುಖ್ಯವಾಗಿ ಭಾರತಕ್ಕೆ ಆಸ್ಕರ್ ತಂದುಕೊಟ್ಟಿದೆ. ವಿದೇಶಿ ಸಿನಿಮಾ ಪ್ರಮುಖರು, ನಿರ್ಮಾಣ ಸಂಸ್ಥೆಗಳು ಭಾರತ ಚಿತ್ರರಂಗದತ್ತ ತಿರುಗಿ ನೋಡುವಂತೆ ಮಾಡಿದೆ. ಈಗಾಗಲೇ ತ್ರಿಬಲ್ ಆರ್ ಸಿನಿಮಾದ ನಾಟು ಹಾಡಿಗೆ ಆಸ್ಕರ್ ಅವಾರ್ಡ್ ದಕ್ಕಿದೆ. ಇದೀಗ ಮತ್ತೊಮ್ಮೆ ಆಸ್ಕರ್ ತ್ರಿಬಲ್ ಆರ್ ಸಿನಿಮಾವನ್ನ ನೆನಪು ಮಾಡಿಕೊಂಡಿದೆ. ಹೊಸ ಪ್ರಶಸ್ತಿ ಘೋಷಣೆಗೆ ತ್ರಿಬಲ್ ಆರ್ ಸಿನಿಮಾದ ಐಕಾನಿಕ್ ಚಿತ್ರವೊಂದನ್ನು ಬಳಸಿಕೊಂಡಿದೆ. ಆಸ್ಕರ್ ಶುರುವಾದಾಗಿನಿಂದಲೂ ಆಕ್ಷನ್ ಡಿಸೈನ್ ವಿಭಾಗಕ್ಕೆ ಯಾವುದೇ ಪ್ರಶಸ್ತಿ ದಕ್ಕಿರಲಿಲ್ಲ. ಸಿನಿಮಾಗಳ ಕಥೆ ಹೇಳುವಲ್ಲಿ ಆಕ್ಷನ್ ಡಿಸೈನ್ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಸಿನಿಮಾಗಳಿಗೆ ಆಕ್ಷನ್ ಬಹಳ ಮುಖ್ಯ. ಆದರೆ ಆಸ್ಕರ್ನಲ್ಲಿ ಇವರಿಗೆ ಆಕ್ಷನ್ಗೆ ಪ್ರಶಸ್ತಿ ಇರಲಿಲ್ಲ. ಆದರೆ ಇದೀಗ ಆಸ್ಕರ್ ಈ ಪ್ರಶಸ್ತಿಯನ್ನ ತನ್ನ ಪಟ್ಟಿಗೆ ಸೇರಿಸಲು ಮುಂದಾಗಿದೆ. ಇದರ ಘೋಷಣೆಗೆ ತ್ರಿಬಲ್ ಆರ್ ಸಿನಿಮಾದ ಆಕ್ಷನ್ ದೃಶ್ಯವೊಂದರ ಚಿತ್ರವನ್ನ ಬಳಸಿಕೊಂಡಿದೆ. ತ್ರಿಬಲ್ ಆರ್ ಸಿನಿಮಾದ ಇಂಟರ್ವಲ್ ಫೈಟ್ನ ಒಂದು ಅದ್ಭುತ ದೃಶ್ಯವನ್ನ ಆಸ್ಕರ್ ತನ್ನ ಟ್ವಿಟರ್ನಲ್ಲಿ ಹಂಚಿಕೊಂಡಿದೆ. ರಾಮ್ ಚರಣ್ ಹಾರಿ ಹುಲಿಗೆ ಹೊಡೆಯುವ ದೃಶ್ಯದ ಚಿತ್ರ ಇದಾಗಿದೆ. ಆ ಮೂಲಕ ತ್ರಿಬಲ್ ಆರ್ ಸಿನಿಮಾದ ಫೈಟ್ ಡಿಸೈನ್ಗೆ ಗೌರವ ನೀಡಿದೆ ಆಸ್ಕರ್. ಮತ್ತೊಂದು ವಿಶೇಷ ಅಂದರೆ RRR ಸಿನಿಮಾದ ಚಿತ್ರವನ್ನ ವಿಶ್ವದ ಅತ್ಯುತ್ತಮ ಆಕ್ಷನ್ ಸಿನಿಮಾಗಳಲ್ಲಿ ಮುಖ್ಯವಾದ ಮಿಷನ್ ಇಂಪಾಸಿಬಲ್ನ ಜೊತೆಗೆ ಹಂಚಿಕೊಳ್ಳಲಾಗಿದೆ. ಇದು ಸಾಮಾನ್ಯ ಗೌರವವೇನಲ್ಲ. ತ್ರಿಬಲ್ ಆರ್ ಮಿಷನ್ ಇಂಪಾಸಿಬಲ್ ಜೊತೆಗೆ ಆಸ್ಕರ್ ವಿಜೇತ ಎವ್ರಿಥಿಂಗ್ ಎವ್ರಿವೇರ್ ಆಲ್ ಅಟ್ ಒನ್ಸ್ ಸಿನಿಮಾದ ಒಂದು ಚಿತ್ರವನ್ನ ಸಹ ಹಂಚಿಕೊಳ್ಳಲಾಗಿದೆ. ಮಾಜಿ ಪತಿ ಚಂದನ್ ಶೆಟ್ಟಿ ಜೊತೆಗೆ ನಟಿಸಿರುವ ಮುದ್ದು ರಾಕ್ಷಸಿ ಚಿತ್ರದ ಶೂಟಿಂಗ್ ಅನ್ನ ನಿವೇದಿತಾ ಗೌಡ ಮುಗಿಸಿಕೊಟ್ಟಿದ್ದಾರೆ. ಮುದ್ದು ರಾಕ್ಷಸಿ ಸಿನಿಮಾ ಕಂಪ್ಲೀಟ್ ಆಗಿರುವ ಬಗ್ಗೆ ನಟಿ ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಯಶಸ್ವಿಯಾಗಿ ಮುದ್ದು ರಾಕ್ಷಸಿ ಸಿನಿಮಾ ಚಿತ್ರೀಕರಣ ಮುಗಿಸಿದ್ದೇವೆ. ಈ ಚಿತ್ರತಂಡವನ್ನ ಮಿಸ್ ಮಾಡಿಕೊಳ್ತೇನೆ ಅಂತ ನಿವೇದಿತಾ ಗೌಡ ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ. ಮುದ್ದು ರಾಕ್ಷಸಿ ಎಂಬ ಸೈಕೋ ಥ್ರಿಲ್ಲರ್ ಕಥಾ ಹಂದರವಿರುವ ಈ ಸಿನಿಮಾದಲ್ಲಿ ಚಂದನ್ ಶೆಟ್ಟಿಗೆ ಪ್ರೇಮಿಯಾಗಿ ಲೀಡ್ ರೋಲ್ನಲ್ಲಿ ನಿವೇದಿತಾ ನಟಿಸಿದ್ದಾರೆ. ಸಿನಿಮಾಗೆ ಪುನೀತ್ ಶ್ರೀನಿವಾಸ್ ಅವರು ಚಿತ್ರಕಥೆ ಬರೆದು ಆಕ್ಷನ್ ಕಟ್ ಹೇಳಿದ್ದಾರೆ. ಶ್ರೀ ಚೌಡೇಶ್ವರಿ ಸಿನಿ ಕಂಬೈನ್ಸ್ ಮೂಲಕ ಮೋಹನ್ ಕುಮಾರ್ ನಿರ್ಮಿಸಿದ್ದಾರೆ. ಶೂಟಿಂಗ್ ಪೂರ್ಣಗೊಂಡಿದ್ದು ಮುಂದಿನ ದಿನಗಳಲ್ಲಿ ಅಭಿಮಾನಿಗಳಿಗೆ ಹೆಚ್ಚಿನ ಅಪ್ಡೇಟ್ ಸಿಗಲಿದೆ. ಡಿವೋರ್ಸ್ಗೂ ಮುನ್ನ ಈ ಚಿತ್ರ ಸೆಟ್ಟೇರಿತ್ತು. ಆದರೆ ಕೆಲ ಭಾಗದ ಶೂಟಿಂಗ್ ಬಾಕಿ ಇದೆ ಎನ್ನುವಾಗ ಚಂದನ್ ಹಾಗೂ ನಿವೇದಿತಾ ತಮ್ಮ ವೈವಾಹಿಕ ಜೀವನಕ್ಕೆ ಫುಲ್ ಸ್ಟಾಪ್ ಇಟ್ಟಿದ್ರು. ಆದರೆ ವೈಯಕ್ತಿಕ ಜೀವನದ ಏರಿಳಿತಗಳ ಪರಿಣಾಮ ತಮ್ಮ ವೃತ್ತಿ ಜೀವನದ ಮೇಲೆ ಬೀರದಂತೆ ನೋಡಿಕೊಂಡಿದ್ದಾರೆ. ಸಿನಿಮಾ ಮೇಲಿರುವ ಶ್ರದ್ಧೆಯಿಂದ ಬಾಕಿ ಉಳಿದಿದ್ದ ಶೂಟಿಂಗ್ ಅನ್ನ ಪೂರ್ಣಗೊಳಿಸಿದ್ದಾರೆ. ಇತ್ತೀಚೆಗೆ ಇಬ್ಬರು ಚಿತ್ರೀಕರಣದಲ್ಲಿ ಭಾಗಿಯಾಗಿರೋ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಕನ್ನಡ ಚಿತ್ರರಂಗದ ಬೆಸ್ಟ್ ಹ್ಯೂಮನ್ ಅಂತಲೇ ಬಿಂಬಿತವಾಗಿರುವ ನಟ ವಿಜಯ್ ರಾಘವೇಂದ್ರ ಮಗನ ಪರೀಕ್ಷೆ ಮುಗಿದ ನಂತರವೇ ಆತನಿಗೆ ಬೇಸರವನ್ನ ಮರೆಸಲೆಂದು ಗೋವಾ ಪ್ರವಾಸಕ್ಕೆ ಕರೆದುಕೊಂಡು ಹೋಗಿದ್ದಾರೆ. ಅಮ್ಮನ ಸ್ಥಾನವನ್ನ ತುಂಬೋದಕ್ಕೆ ಪ್ರಯತ್ನ ಮಾಡುತ್ತಿದ್ದಾರೆ. ಇತ್ತೀಚೆಗೆ ಮಗನ ಪರೀಕ್ಷೆ ನಡೆಯುತ್ತಿದ್ದ ಸಂದರ್ಭದಲ್ಲಿ ನಟ ವಿಜಯ್ ರಾಘವೇಂದ್ರ ಅವರು ತನ್ನ ಮಗ ಶೌರ್ಯನಿಗೆ ಅಮ್ಮನ ನೆನಪು ಕಾಡದಿರಲಿ ಹಾಗೂ ಅಮ್ಮ ಮಾಡುತ್ತಿದ್ದ ಎಲ್ಲಾ ದೇವರ ಪ್ರಾರ್ಥನೆಗಳನ್ನ ತಾನೇ ಮಾಡುವುದಕ್ಕೆ ಅಂತ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ಭೇಟಿ ನೀಡಿದ್ರು. ಮಗನ ಪರೀಕ್ಷೆ ನಡೆಯುತ್ತಿರುವ ಸಮಯದಲ್ಲಿ ದೇವರ ಆಶೀರ್ವಾದ ತುಂಬಾ ಮುಖ್ಯವಾಗಿದೆ ಅಂತ ಹೇಳಿದ್ರು. ಇದರಲ್ಲಿ ಆಶ್ಚರ್ಯ ಏನಂದ್ರೆ 2 ವರ್ಷಗಳ ಹಿಂದೆ ವಿಜಯ್ ಧರಿಸಿದ್ದ ಶರ್ಟ್ ಹಾಗೂ ಈ ಬಾರಿ ಭೇಟಿ ನೀಡಿದಾಗ ಧರಿಸಿರುವ ಶರ್ಟ್ ಒಂದೇ ಆಗಿತ್ತು. ಈ ಕುರಿತ ಫೋಟೋವನ್ನ ನೋಡಿದ ನೆಟ್ಟಿಗರು ಸ್ಪಂದನ ಮೇಲಿನ ಪ್ರೀತಿಗೆ ಭಾರಿ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಇದೀಗ ಸ್ವತಃ ವಿಜಯ್ ರಾಘವೇಂದ್ರ ಅವರು ಮಗನಿಗೆ ಎಲ್ಲಾ ಖುಷಿಯಲ್ಲಿಯೂ ಅಮ್ಮನ ಸ್ಥಾನವನ್ನ ತುಂಬುವುದಕ್ಕೆ ತಾನೇ ಅಪ್ಪ ಅಮ್ಮ ಎರಡೂ ಆಗಿ ಜವಾಬ್ದಾರಿಯನ್ನ ನಿರ್ವಹಿಸುತ್ತಿದ್ದಾರೆ. ಮಗನಿಗೆ ಪರೀಕ್ಷೆ ಬರೆಯಲು ಸಹಾಯ ಮಾಡಿದ್ದು ಅಲ್ಲದೆ ಈಗ ಪರೀಕ್ಷೆ ಮುಗಿಯುತ್ತಿದ್ದಂತೆ ಶೌರ್ಯನನ್ನ ಕರೆದುಕೊಂಡು ಗೋವಾ ಪ್ರವಾಸಕ್ಕೆ ಹೋಗಿದ್ದಾರೆ ವಿಜಯ್ ರಾಘವೇಂದ್ರ. ಚಂದನವನದ ನಟ ರಾಕ್ಷಸ ಡಾಲಿ ಧನಂಜಯ್ ಮಾತನಾಡಿ, ರೈತರ ಸಮಸ್ಯೆಗಳ ಬಗ್ಗೆ ತಮ್ಮೆಲ್ಲರಿಗೂ ಗೊತ್ತೇ ಇದೆ. ತಾವು ಬೆಳೆಯುವ ತರಕಾರಿಗಳಿಗೆ, ದವಸ ಧಾನ್ಯಗಳಿಗೆ ಸರಿಯಾದ ಬೆಲೆ ಸಿಗದೆ ಬಹಳ ಒದ್ದಾಡ್ತಾ ಇದ್ದಾರೆ. ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಏಪ್ರಿಲ್ 12ರಿಂದ 14ರವರೆಗೆ RR ನಗರದ ಐಡಿಯಲ್ ಹೋಮ್ಸ್ ಲೇಔಟ್ನಲ್ಲಿರುವ ಮುನಿ ವೆಂಕಟಯ್ಯ ಸ್ಮಾರಕ ಬಯಲು ರಂಗಮಂದಿರದಲ್ಲಿ ನೇರ ಮಾರಾಟದ ಮೂಲಕ ನಮ್ಮ ಹೋರಾಟ, ನಮ್ಮ ಬೆಳೆಗೆ ನಮ್ಮದೇ ಬೆಲೆ ಕಾರ್ಯಕ್ರಮ ನಡೆಯಲಿದೆ. ಈ ಮೂಲಕ ರೈತರ ಬಂದು ತಾವು ಬೆಳೆದ ತರಕಾರಿ, ದವಸ ಧಾನ್ಯಗಳನ್ನು ನೇರವಾಗಿ ಮಾರಾಟ ಮಾಡ್ತಾರೆ. ಈ 3 ದಿನ ನಾವು ರೈತರಿಂದ ನೇರವಾಗಿ ನಮಗೆ ಬೇಕಾದ ತರಕಾರಿಗಳನ್ನು ಖರೀದಿಸಬಹುದಾಗಿದೆ. ಎಲ್ಲರೂ ಇದರಲ್ಲಿ ಭಾಗವಹಿಸಿ ರೈತರಿಂದ ನೇರವಾಗಿ ಕೃಷಿ ಉತ್ಪನ್ನಗಳನ್ನು ಖರೀದಿಸುವ ಮೂಲಕ ಅವರೊಂದಿಗೆ ನಿಲ್ಲೋಣ ಅಂತ ಈ ಮೂಲಕ ವಿನಂತಿಸಿಕೊಳ್ತೇನೆ ಅಂತ ತಿಳಿಸಿದ್ದಾರೆ.
ತಮ್ಮ ಈ ವಿಡಿಯೋ ಪೋಸ್ಟ್ಗೆ ನೇರ ಮಾರಾಟದ ಮೂಲಕ ನಮ್ಮ ಹೋರಾಟ, ನಮ್ಮ ಬೆಳೆಗೆ ನಮ್ಮದೇ ಬೆಲೆ. ಇದು ಬೆಂಗಳೂರಿನ ನಗರವಾಸಿಗಳು ವಾಸಿಸುವ ಬಡಾವಣೆಯಲ್ಲಿ ರೈತರು ತಮ್ಮ ಬೆಳೆಗಳಿಗೆ ತಾವೇ ನಿಗದಿಪಡಿಸಿದ ಬೆಲೆಯಲ್ಲಿ ರೈತರ ನಿಂತು ಗ್ರಾಹಕರಿಗೆ ನೇರವಾಗಿ ಮಾರಾಟ ಮಾಡುವ ಕಾರ್ಯಕ್ರಮವಾಗಿದೆ. ಬೆಂಗಳೂರಿನ ಗ್ರಾಹಕರು ರೈತರಿಂದ ನೇರ ಖರೀದಿ ಮಾಡಬೇಕು. ರೈತರು ಉಳಿದರೆ ಮಾತ್ರ ನಾವು ಉಳಿಯೋದಕ್ಕೆ ಸಾಧ್ಯ. ಇದು ನಮ್ಮೆಲ್ಲರ ಜವಾಬ್ದಾರಿ ಎನ್ನುವಂತಹ ಕ್ಯಾಪ್ಷನ್ ಅನ್ನು ಕೊಟ್ಟಿದ್ದಾರೆ. ಕಳೆದ ವರ್ಷ ಕನ್ನಡ ಚಿತ್ರರಂಗ ಒಬ್ಬ ನವನಟನನ್ನ ಬರಮಾಡಿಕೊಂಡಿತ್ತು. ಅವರೇ ಸಮರ್ಜಿತ್ ಲಂಕೇಶ್. ನಿರ್ಮಾಪಕ ಹಾಗೂ ನಿರ್ದೇಶಕ ಇಂದ್ರಜಿತ್ ಅವರ ಮಗ. ತಂದೆಯ ನಿರ್ದೇಶನದಲ್ಲಿ ಮಗ ಸಮರ್ಜಿತ್ ಕನ್ನಡ ಚಿತ್ರರಂಗಕ್ಕೆ ಗೌರಿ ಸಿನಿಮಾದ ಮೂಲಕ ಪರಿಚಯವಾಗಿದ್ರು. ಚೊಚ್ಚಲ ಸಿನಿಮಾದಲ್ಲೇ ಭಿನ್ನ ಪಾತ್ರದಿಂದ ಗುರುತಿಸಿಕೊಂಡಿದ್ದಂತಹ ಸಮರ್ಜಿತ್ ಲಂಕೇಶ್ ಒಂದೊಳ್ಳೆ ಸಂದೇಶದ ಚಿತ್ರವನ್ನೇ ಕನ್ನಡ ಸಿನಿಮಂದಿಗೆ ನೀಡಿದ್ರು. ಅವರ ಚಿತ್ರಕ್ಕೆ ಚಿತ್ರರಂಗ ಹಾಗೂ ಪ್ರೇಕ್ಷಕರಿಂದ ಉತ್ತಮ ಪ್ರಶಂಸೆಯೂ ವ್ಯಕ್ತವಾಗಿತ್ತು. ಗೌರಿ ಚಿತ್ರಮಂದಿರಗಳಲ್ಲಿ ಯಶಸ್ವಿ ಪ್ರದರ್ಶನಗಳನ್ನು ಕಂಡ ಬಳಿಕ ಅಮೆಜಾನ್ ಪ್ರೈಮ್ ಸಿನಿಮಾ OTTಯಲ್ಲೂ ಬಿಡುಗಡೆಗೊಂಡು ಉತ್ತಮ ವೀಕ್ಷಣೆಯನ್ನ ಪಡೆಯುತ್ತಿದೆ. ಈವರೆಗೆ 2.5 ಲಕ್ಷ ಗಂಟೆಗಳ ಕಾಲ ಈ ಸಿನಿಮಾ ವೀಕ್ಷಣೆ ಪಡೆದುಕೊಂಡಿದೆ. ಅಧಿಕ ಸಂಖ್ಯೆಯಲ್ಲಿ ಜನ ಚಿತ್ರ ವೀಕ್ಷಿಸಿ ಮೆಚ್ಚುಗೆಯನ್ನು ಸೂಚಿಸಿದ್ದಾರೆ. ಈ ಚಿತ್ರ ಸಮರ್ಜಿತ್ ಅವರಿಗೆ ಚಿತ್ರರಂಗದಲ್ಲೊಂದು ಭದ್ರ ಅಡಿಪಾಯವನ್ನು ಹಾಕಿದೆ ಅಂದರೆ ತಪ್ಪಾಗಲಾರದು. ಚಿತ್ರದಲ್ಲಿನ ಅವರ ಪ್ರತಿಭೆ ಕಂಡ ಕೆಲ ನಿರ್ದೇಶಕರು ಅವರೊಂದಿಗೆ ಸಿನಿಮಾ ಮಾಡಲು ಇಚ್ಛೆ ತೋರುತ್ತಿದ್ದಾರೆ. ಕೇವಲ ಕನ್ನಡದಲ್ಲಷ್ಟೇ ಅಲ್ಲದೆ ಅನ್ಯ ಭಾಷೆಗಳ ಸಿನಿ ನಿರ್ಮಾಪಕ ನಿರ್ದೇಶಕರಿಂದಲೂ ಸಮರ್ಜಿತ್ ಅವರಿಗೆ ಭರಪೂರ ಅವಕಾಶಗಳು ಒಲಿದು ಬರುತ್ತಿವೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.